ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಬಂದಿದ್ದೇವೆ ಒಂದು ಹೊಸ 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 ವಿಡಿಯೋದಲ್ಲಿ. ಇದು ಇಟ್ಸ್ ಮೀ ಅರ್ಪಿತಾ, ಯಾರು ನಿಮ್ಗೆ ಗೊತ್ತಿದೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳಿಗೆ ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತ. ಹಾಗೆ ಮುಂಬರುವ ಅಂದರೆ ಇನ್ನು ಮಾಡುವ ವಿಡಿಯೋಗಳಿಗೊಂದು ಏನು ಹೇಳ್ತಾರೆ, ಸಪೋರ್ಟ್ ಸಿಕ್ಕಿದಾಗುತ್ತೆ. ಅಂದರೆ ನನಗೆ ಇನ್ನೂ ಮೋಟಿವೇಟ್ ಸಿಕ್ಕಿ ಇನ್ನೂ ಜಾಸ್ತಿ ಕಂಟೆಂಟ್ ಇರುವ, ಒಂದು ಒಳ್ಳೆ ಕಂಟೆಂಟ್ ಇರುವ ಒಳ್ಳೆ ವೀಡಿಯೋನು ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ನನಗೆ ಒಂದು ಏನು ಹೇಳ್ತಾರೆ, ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಇವತ್ತು ನಾನು ವಿಡಿಯೋ ಮಾಡಲಿಕ್ಕೆ ಬಂದಿರೋದು, ಆಲ್ರೆಡಿ ನೀವು ನೋಡಿರ್ತೀರ, ಟೈಟಲಲ್ಲಿ ಕೊಟ್ಟಿರ್ತೀನಿ. ಏನಂದರೆ ಹೇರ್ ಮಾಸ್ಕ್ ನಾನು ಇಲ್ಲಿ ಬಂದಮೇಲೆ ಮಾಡಬೇಕು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದ. ಏನೇನು ನಾನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಏನೇನು ಇದಕ್ಕಿಂತ ಜಾಸ್ತಿನೂ ಯೂಸ್ ಮಾಡ್ಬೋದು, ಏನೆಲ್ಲ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಹೇರ್ ಮಾಸ್ಕ್ ಇವತ್ತು ಮಾಡ್ತಿರೋದು ನಾನು. ಹಾಗಾಗಿ ಫ್ರೆಂಡ್ಸ್, ನಾನು ಬೆಂಗಳೂರಲ್ಲಿ ಮಂಗಳೂರು ಸ್ಟೋರ್ ಇದೆ, ಅಲ್ಲಿಂದ ತಗೊಂಡಿರುವಂಥ ಕೆಲವು ಪ್ರಾಡಕ್ಟ್ಸ್. ಅದನ್ನು ನಾನು ಹೆಸರೆಲ್ಲ, ಇದು ನೇಮ್ ಬೇಡ, ಯಾವ ಕಂಪನಿ ಅದೆಲ್ಲ ಬೇಡ, ಯಾವ ಬ್ರ್ಯಾಂಡ್ ಅದೆಲ್ಲ ಬೇಡ. ಯಾಕಂದ್ರೆ ನಾನು ದುಡ್ಡು ಕೊಟ್ಟೆ ತಗೊಂಡಿರೋದು. ಹಾಗಾಗಿ ಭೃಂಗರಾಜ, ಫಸ್ಟ್ ಅದು ಭೃಂಗರಾಜ ಪೌಡ್ರ್ ಇದು ಬೇಕಾಗುತ್ತೆ. ಇದು ಗೊತ್ತಿದೆ ನಿಮಗೆ, ತುಂಬ ಒಳ್ಳೆಯದು, ಹೇರ್ ಗ್ರೋತಿಗೆ ಒಳ್ಳೆಯದು ಹೇಳ್ತಾರೆ. ಭೃಂಗರಾಜ ಆಯಿಲ್ ಕೇಳಿರ್ತಾರೆ ನೀವು, ನಾರ್ಮಲಾಗಿ ಆಯಿಲೆಲ್ಲ ಭೃಂಗರಾಜ ಆಯಿಲ್ ಮತ್ತು ಅದು ಇಂಗ್ರೀಡಿಯೆಂಟ್ಸ್ ಅದ್ರಲ್ಲಿ ಭೃಂಗರಾಜ ಆಯಿಲ್ ಇದು ಇರುತ್ತೆ. ಭೃಂಗರಾಜ ತುಂಬ ಒಳ್ಳೆಯದು, ಹೇರ್ ಬಾಲ್ಡ್ ಆಗಲ್ಲ ಅಂತ ಹೇಳ್ತಾರೆ, ಅದಕ್ಕೆಲ್ಲ ಇದು ಒಳ್ಳೆಯದು ಅಂತ. ಇದು ಫಸ್ಟಿಗೆ ನಾವು ಭೃಂಗರಾಜ ಪೌಡರ್, ಇದರಲ್ಲಿ ನಾನು ಒಂದೊಂದು ಸ್ಪೂನ್ ಥರ ಹಾಕಬೇಕಂತ ನೋಡ್ತೀನಿ. ಫಸ್ಟ್ ಒಂದೊಂದು ಸ್ಪೂನ್ ಥರ ನಾನು ತಗೊಳ್ತೀನಿ. ಇದರಲ್ಲಿ ನಾನು ಆ್ಯಕ್ಚುಲಿ ಆದಷ್ಟು ಗಾಜಿನ ಬೌಲು, ವುಡ್ ಬೌಲ್ ಅಂದರೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂದರೆ, ಈ ಥರ ಬೌಲ್ಗಳಿದ್ರೆ ಯೂಸ್ ಮಾಡ್ಬೋದು. ನಾನು ಇದೆ, ಅದನ್ನು ನಾನು ಬೇಡ ಅಂತ, ಯಾಕಂದರೆ ಮಿಕ್ಸ್ ಮಾಡುವಾಗ ಎಲ್ಲಾದರೂ ವುಡ್ ಹಾಳಾಗುತ್ತೆ ಅಂತ ವುಡನ್ ಬೌಲ್ ಇದೆ. ಗಾಜಿನ ಬೌಲು ಯೂಸ್ ಮಾಡಿದ್ರೆ ಒಳ್ಳೆಯದು. ನಾನು ಸ್ಟೀಲ್ ಬೌಲು ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಇದ್ದರೆ ಗಾಜಿನ ಬೌಲ್ ಯೂಸ್ ಮಾಡಿ, ಒಳ್ಳೆಯದು ಆಯಿತಾ. ಹಾಗೆ ಇದು ಬೇಕಾಗುತ್ತೆ ಮೇನು. ಮತ್ತು ನಾನು ಭೃಂಗರಾಜ್ ಪೌಡ್ರ್ ಹೇಳಿದೆ, ಅದು ಬೇಕು. ಮತ್ತು ನೆಕ್ಸ್ಟು ಕರಿ ಲೀವ್ಸ್, ಕರಿಬೇವಿನ ಹುಡಿ. ಇದು ಎಷ್ಟು ಪ್ಯೂರ್ ಅಂದರೆ ಇದನ್ನು ನಾವು ಹೊಟ್ಟೆಗೂ ಸಹ ಬಳಸ್ಬೋದು, ಅಂದರೆ ತಿನ್ನೋ ಫುಡ್ಡನ್ನಲ್ಲೂ ಇದನ್ನು ಬಳಸ್ಬೋದು. ಹಾಗಾಗಿ ತುಂಬ ಪ್ಯೂರ್ ಆಗಿದೆ. ಇದರಲ್ಲಿ ಕೊಟ್ಟಿದ್ದಾರೆ ಫುಡ್ಡು ಕನ್ಸ್ಯೂಮಿಂಗ್ 1 ಸ್ಪೂನ್ ಫುಲ್ ಆಫ್ ಕರಿ ಲೀವ್ಸ್ ಪೌಡರ್ ವಿತ್ ವಾಟರ್ ಡೈಲಿ ಆನ್ ಎಂಟಿ ಸ್ಟಮಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದನ್ನು ಹೊಟ್ಟೆಗೂ ಸಹ ತೊಗೊಳ್ಬೋದು, ಅಂದರೆ ಅಷ್ಟು ಪ್ಯೂರು, ಅದಷ್ಟು ಒಳ್ಳೆ ಇರುವಂಥ ಕರಿ ಲೀವ್ ಪೌಡರ್ ಇದು ಬೇಕಾಗುತ್ತೆ. ಮತ್ತು ನೀವು ಶಿಕಾಕಾಯಿ ಪೌಡರ್ ನಾನು ಯೂಸ್ ಮಾಡಿದ್ದು ನಂಗೆ ನೆನಪಿದ್ದಾಗೆ ಬಾಣಂತಿಯಲ್ಲಿ ತಲೆಗೆ ಆಯಿಲ್ ಹಚ್ಚಿದಾಗ ತಲೆಯಲ್ಲಿ ಕೂದಲಲ್ಲಿ ಚೂರು ಆಯಿಲ್ ಉಳಿಬಾರ್ದು ಅಂತ ಶಿಕಾಕಾಯಿ ಪೌಡ್ರ್ ಯೂಸ್ ಮಾಡ್ತಿದ್ದೆ. ಅದು ಶಿಕಾಕಾಯಿ ಪೌಡ್ರು ಸಹ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ತುಂಬ ವಾಲ್ಯೂಮ್ ಜಾಸ್ತಿಯಾಗಿ ಕೂದಲು ಬೆಳೆಯುತ್ತೆ. ಅದಕ್ಕೋಸ್ಕರ ಶಿಕಾಕಾಯಿ ಪೌಡ್ರು ತುಂಬ ಒಳ್ಳೆಯದು, ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು ಶಿಕಾಕಾಯಿ ಪೌಡ್ರ್, ಆಯಿತಾ. ಮತ್ತು ಇಂಡಿಗೋ ಪೌಡ್ರ್ ಬೇಕಾಗುತ್ತೆ. ಇಂಡಿಗೋ ಪೌಡ್ರು ಸಹ ತುಂಬ ಒಳ್ಳೆಯದು, ಹೇರ್ ಗ್ರೋತಿಗೆ ತಿಕ್ಕರಾಗಿ ಬೆಳೆಯುತ್ತೆ, ಮತ್ತು ಹೇರ್ ತಿಕ್ಕರಾಗಿ ಬೆಳೆಯುತ್ತೆ, ಮತ್ತು ಹೇರು ಇದು ಡ್ಯಾಂಡ್ರಫ್ ಎಲ್ಲ ಇದ್ರೆ ಹೋಗಿಬಿಡುತ್ತೆ. ಮತ್ತು ನೆಕ್ಸ್ಟು ತುಂಬ ಹೇರನ್ನು ಶೈನಿ ಮಾಡುತ್ತೆ. ಇದು ಇಂಡಿಗೋ ತುಂಬ ಒಳ್ಳೆಯದು. ನನಗೆ ಆ್ಯಕ್ಚುಲಿ ಅವರು ಅಲ್ಲಿ ಮಂಗಳೂರು ಸ್ಟೋರ್ ಅವರು ಹೇಳಿದ್ದು ಇದೆಲ್ಲ ತಗೊಳ್ಳಿ ಒಳ್ಳೇದು ಅಂತ. ನಾನು ನೋಡ್ತಾ ಇದ್ದೆ ನನಗೆ ಯಾವ್ದು ಬೇಕು ಹೇರಿಗೊಂದು ಚೆನ್ನಾಗಿರೋ, ಹೇರು ಸ್ವಲ್ಪ ಹೇರ್ ಫಾಲ್ ಆಗುವಾಗ ತಡೆಯೋದಕ್ಕೆ ಅದೆಲ್ಲ ಏನಾದರೂ ಮಾಡಬೇಕು ಅಂತ ನಾನು ಅಲ್ಲಿ ಇಲ್ಲಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಅಲ್ಲಿ ಬರ್ತಾನೆ ನಾನು ಇದು ತೊಗೊಂಡ್ಬಂದಿದ್ದೆ, ಆಯಿತಾ. ಇಂಡಿಗೋ ಪೌಡ್ರ್ ಆಯಿತು, ಮತ್ತು ಎಲ್ಲ ಒಂದೊಂದೇ ತೊಗೊಂಡ್ಬಂದೆ. ಜಾಸ್ತಿ ಅಂತಂದರೆ ಒಂದು ಸಾಕಾಗುತ್ತೆ, ತುಂಬ ಸುಮಾರಿದೆ ಅಲ್ವ ಇದರಲ್ಲಿ. ಇನ್ನಷ್ಟು ತಿಂಗಳಿಗೆ ಒಂದ್ಸಲ ಅಂದರೆ ಬರುತ್ತೆ ಇದು ಆರಾಮ್ಸೆ, ಒಂದೊಂದು ಸ್ಪೂನ್ ಅಂದರೆ. ಈಗ ಹೇಗೂ ಅಷ್ಟೊಂದು ಲೆಂತ್ ಇಲ್ಲಲ್ಲ ಹೇರು, ಸಾಕಾಗುತ್ತೆ. ಹಾಗೆ ಮತ್ತು ನೆಲ್ಲಿಕಾಯಿದು ಆಮ್ಲ ಪೌಡ್ರ್ ಬಗ್ಗೆ ಗೊತ್ತಿದೆ. ಆಮ್ಲ ಪೌಡ್ರ್ ನಮಗೆ ಫುಡ್ಡಲ್ಲೂ ತೊಗೊಳ್ಬೋದು, ಅಂದರೆ ಇಮ್ಯುನಿಟಿ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ. ಇದನ್ನು ಸಹ ಅಷ್ಟೇ ನಾವು ಹೊಟ್ಟೆಗೂ ಸಹ ಇದು ಮಾಡ್ಬೋದು, ಅಷ್ಟು ಪ್ಯೂರ್ ಆಗಿರುವಂಥ ಒಂದು ಆಮ್ಲ ಪೌಡ್ರ್ ಇದರಿಂದ ಹೇರ್ ಗ್ರೋತು ನಮ್ಗೆ ಗೊತ್ತು, ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಎಲ್ಲ ಕೊಟ್ಟಿದ್ದಾರೆ ಅದರಲ್ಲಿ, ಏನಕ್ಕೆ ಬೆನಿಫಿಟ್ಸ್ ಏನು, ಹೇಗೆ ಯೂಸ್ ಮಾಡೋದು, ಯಾವ ರೀತಿ ಹೇರ್ಗೆ ಯಾವ ಥರ ಇದು ಹೇಗೆ ಇದನ್ನೇ ಬರೀ
ಇದನ್ನೇ ಹೇಗೆ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಕರ್ಡ್ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. 30 ಮಿನಿಟ್ಸ್ ಬಿಟ್ಟು ಸ್ಕಾಲ್ಪಿಗೆ ಹಾಕಿಬಿಟ್ಟು ಮಾಡಬೇಕಂತ, ಸ್ಕಾಲ್ಪಿಗೆ ಹಾಕಬೇಕಂತ ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂತ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಾನು ಇಷ್ಟು ಯೂಸ್ ಮಾಡಿಬಿಟ್ಟು ಒಂದು ಹೇರ್ ಮಾಸ್ಕ್ ಮಾಡ್ತಾ ಇದ್ದೇನೆ. ಮತ್ತು ಇದು ರೀಟಾ ಪೌಡ್ರ್ ಅಂದರೆ ನೊರೆಕಾಯಿ ಹುಡಿ. ನಾವು ಚಿಕ್ಕದಲ್ಲ ನೊರೆಕಾಯಿ, ಇದು ನಾರ್ಮಲ್ ಆಗಿ ನಾನು ನೋಡಿದ್ದು ಇದು ಗೆಜ್ಜೆ, ಕಾಲು ಗೆಜ್ಜೆಯನ್ನು ಕ್ಲೀನ್ ಮಾಡೋಕ್ಕೆ ಅವಾಗ ನಾವು ಚಿಕ್ಕದಿರುವಾಗ ನಮಗೆ ಇದ್ರದ್ದು ಮರದಲ್ಲಿ ಆಗುತ್ತೆ. ಇದು ನೊರೆಕಾಯಿ ಇದು ಅದರದ್ದು ಹುಡಿ ಇದು, ಅಂದರೆ ರೀಟಾ ಪೌಡ್ರದ್ದು ಹುಡಿ ಪೌಡ್ರ್ ಇದು ಆಯಿತಾ. ಇದನ್ನು ಕೊಟ್ಟಿದ್ದಾರೆ ಯಾಕೆ ಯೂಸು. ಇದು ತುಂಬ ನಮ್ಮ ಇದು 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 ಏನು ಗೊತ್ತಾ, ರೀಟಾ ಇದು ಬಂದ್ಬಿಟ್ಟು ನೊರೆಕಾಯಿ ಹುಡಿ ಬಂದ್ಬಿಟ್ಟು ನಿಮಗೆ ಅದನ್ನು ಶಾಂಪೂ ಆಗಿ ಸಹ ಇದು ಆಗುತ್ತೆ. ಯಾಕಂದರೆ ನೊರೆ ಬರುತ್ತೆ ನಿಮಗೆ, ನೀವು ತಲೆ ಕೂದಲು ವಾಶ್ ಮಾಡಿದಾಗ ನೊರೆ ಬರುತ್ತೆ. ಆದರೂ ನೊರೆ ಬಂದರೂ ಇನ್ನೊಂದು ಕ್ವಾಲಿಟಿ ಅಂದರೆ ಅದು ಕೂದಲಿಗೆ ಅದು ಶೈನಿ ಕೊಡುತ್ತೆ, ನ್ಯಾಚುರಲ್ ಆಗಿ ಶೈನಿ ಕೊಡುತ್ತೆ. ಮತ್ತು ಕೂದಲನ್ನು ಡ್ರೈ ಮಾಡಲಿಕ್ಕೆ ಬಿಡೋದಿಲ್ಲ. ಈಗ ನೀವು ಶಾಂಪೂವನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಶಾಂಪೂ ಅಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾರೆ. ಇಷ್ಟು ನಾರ್ಮಲ್ ಆಗಿ ಈಗಿನ ಶಾಂಪೂ ಅಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಹಾಗಾಗಿ ಆ ಶಾಂಪೂನಲ್ಲಿ ಅದು ಏನಾಗುತ್ತೆ, ನಮ್ಮ ಕೂದಲನ್ನು ಡ್ರೈ ಮಾಡುತ್ತೆ. ಆದರೆ ಇದು ಹಾಗಲ್ಲ, ನ್ಯಾಚುರಲ್ ಆಗಿದ್ದು ಕೂದಲು ಕೊಳೆ ಹೋಗುತ್ತೆ ಮತ್ತು ಎಣ್ಣೆ ಅಂಶ ಹೋಗುತ್ತೆ. ಹಾಗೆ ತಲೆಗೆ ಸ್ನಾನ ಮಾಡೋದ್ರಿಂದ ಇದು ಡ್ರೈನೆಸ್ ಇರಲ್ಲ, ನಮಗೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ. ಒಳ್ಳೆ ಕ್ಲೀನ್ಸರ್ ಆಗಿದ್ದು, ಎಕ್ಸಲೆಂಟ್ ಕ್ಲೀನ್ಸರ್ ಆಗಿದ್ದು ವರ್ಕ್ ಆಗುತ್ತೆ. ಮತ್ತು ಹೇರ್ ಗ್ರೋತಿಗೆ ಸಹ ತುಂಬ ಒಳ್ಳೆಯದು. ತುಂಬ ಒಳ್ಳೆಯದು ರೀಟಾ ಪೌಡ್ರ್ ಇದರಲ್ಲಿ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಕೊಡ್ತಾರೆ, ಇದು ನಾರ್ಮಲ್ ಗೆಜ್ಜೆ ವಾಶ್ ಮಾಡೋಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಗೆ ಗೊತ್ತಿರಲಿಲ್ಲ ತಲೆ ಕೂದಲಿಗೆಲ್ಲ ಇದು ಮಾಡ್ತಾರೆ ಅಂತ. ಅಂದರೆ ಸೋಪಾಗಿ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಇನ್ನೊಂದು ನಾನು ಇಲ್ಲಿ ಮೆಹಂದಿ ಪೌಡ್ರ್, ಇದು ಮೆಹಂದಿ ಪೌಡ್ರ್ ನಾನು ಇವತ್ತು ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ ಮೆಹಂದಿ ಪೌಡ್ರ್ ನನಗೆ ಇಷ್ಟ. ನಾನು ಮೆಹಂದಿ ಪೌಡ್ರನ್ನು ಬೇರೆ ರೀತಿಯಲ್ಲಿ ಆಲ್ರೆಡಿ ನಾನು ಹಾಕಿದ್ದೀನಿ ವ್ಲಾಗಲ್ಲಿ. ಮೆಹಂದಿ ಪೌಡ್ರನ್ನು ನಾನು ಬೀಟ್ರೂಟ್ ಅದರದ್ದು ರಸ ಎಲ್ಲ ಹಾಕಿ ಸಪ್ರೇಟಾಗಿ ಅದನ್ನು ಮಾಡ್ತೀನಿ ನಾನು. ಅದು ಸ್ವಲ್ಪ ನನಗೆ ಹೇರ್ ಕಲರ್ ಕೊಡುತ್ತೆ ಅಂತ ನನಗೆ ಇಷ್ಟ. ನನಗೆ ಆ ಬೀಟ್ರೂಟದ್ದು ಬರ್ಗಂಟಿ ಕಲರ್ ಹೇಳ್ತಲ್ಲ, ಅದು ನನಗೆ ಇಷ್ಟ. ಅದು ಹೇರ್ ಕಲರ್ಗೋಸ್ಕರ ನಾನು ಇದನ್ನು ಈಗ ನಾನು ಮೆಹಂದಿ ಪೌಡ್ರನ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬರೀ ಇಷ್ಟೇ ನಾನು ಈಗ ತೋರಿಸಿದ್ನಲ್ಲ, ಇಷ್ಟು ಮಾತ್ರ 1 2 3 4 5 6 6 ಪ್ಯಾಕೆಟ್ ತೋರಿಸಿದ್ದೀನಲ್ಲ, ಇದನ್ನು ನಾನು ಇದು ಮಾಡ್ತೀನಿ. ಮತ್ತು ಇನ್ನೂ ಎಕ್ಸ್ಟ್ರಾ ನೀವು ಏನು ಆ್ಯಡ್ ಮಾಡ್ಬೋದು ಅಂದರೆ ದಾಸವಾಳ. ನಿಮಗೆ ಪೌಡ್ರ್ ಸಿಗಲಿಲ್ಲ ಅಂದರೆ ರಿಯಲ್ ಆಗಿ ದಾಸವಾಳ ಗಿಡ ಸಿಗುತ್ತೆ, ಹೈಬಿಸ್ಕಸ್ ಕೇಳಿರ್ತಲ್ಲ, ಅದರದ್ದು ಹೂವು ಆಗುತ್ತೆ, ಎಲೆನೂ ಆಗುತ್ತೆ. ಇಲ್ಲಾಂದರೆ ಪೌಡ್ರ್ ಇದ್ದರೆ ಪೌಡ್ರ್ ಆಗುತ್ತೆ. ಮತ್ತು ಬೇರೆ ನೀವು ನಾನು ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ, ಕೂದಲಿಗೆ ಯಾವುದಾದ್ರು ಒಳ್ಳೆಯದೆಲ್ಲ ತೋರಿಸಿದ್ದೀನಿ. ಇದಕ್ಕೆ ನಾವು ಏನು ಆ್ಯಡ್ ಮಾಡಬೇಕಂದ್ರೆ ಫಸ್ಟ್ ಕರ್ಡ್ ಮತ್ತು ಎಣ್ಣೆ ಯೂಸ್ ಮಾಡಬೇಕು. ಅಂದರೆ ತೆಂಗಿನ ಎಣ್ಣೆ ನಾನು ಯೂಸ್ ಮಾಡ್ತೇನೆ. ಎಣ್ಣೆ ಮಿಕ್ಸ್ ಮಾಡೋತ್ತಿಗೆ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಯಾಕಂದರೆ ಡ್ರೈನೆಸ್ ಬರೋದು ಬೇಡ ಅಂತ. ಡ್ರೈ ಬರೋದಿಲ್ಲ, ಆದರೂ ಸಹ ಒಂದು ಮಾಯಿಶ್ಚರ್ನ ಇರಲಿ ಅಂತ ತಗೊಂಡು ಎಣ್ಣೆ ಯೂಸ್ ಮಾಡ್ತೇನೆ. ಇಲ್ಲಾಂದರೆ ನಿಮಗೆ ಎಣ್ಣೆ ಬೇಡ ಅಂದರೆ ಇದು ಕರ್ಡ್ ಯೂಸ್ ಮಾಡ್ಬೋದು. ಕರ್ಡ್ ಯೂಸ್ ಮಾಡಿ ಮತ್ತು ಕರ್ಡ್ ಎಗ್ ಯೂಸ್ ಮಾಡ್ಬೋದು. ಎಗ್ ಅಂದರೆ ಫುಲ್ಲಾಗೂ ಹಾಕ್ಬೋದು. ಎಗ್ ಫುಲ್ಲಾಗಿ ಹಾಕಿ, ಒಳ್ಳೇದು, ಪ್ರೋಟೀನ್ ಎಲ್ಲ ಸಿಗುತ್ತೆ ನಿಮಗೆ. ಹೇರ್ ಗ್ರೋತಿಗೆ ಎಗ್ ತುಂಬ ಒಳ್ಳೆಯದು. ನಾನು ಆಲ್ರೆಡಿ ಹೇರ್ ಗ್ರೋತದೊಂದು ಹೇರ್ ಟಿಪ್ಸ್ ಹೇರ್ ಹೆಲ್ತ್ ಟಿಪ್ಸ್ ಅಂತ ನಾನು ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಒಂದು ಇದೆ. ಆದರೆ ಅದನ್ನು ನೀವು ನೋಡಿ, ಅದರಲ್ಲೆಲ್ಲ ಕೊಟ್ಟಿದ್ದೇನೆ ನಾನು. ಯಾವ ಥರ ಅಂದರೆ ನಾವು ವೀಡಿಯೋಗಳನ್ನು ಮಾಡಿದ್ದೀನಿ ನಾನು ಅದರಲ್ಲಿ ವ್ಲಾಗ್, ಅದು ನೋಡಿ ಗೊತ್ತಾಗುತ್ತೆ ನಿಮಗೆ. ಹಾಗೆ ಇದು ನಾನು ಬಂದುಬಿಟ್ಟು ಈಗ ಎಗ್ ಹಾಕಿದರೆ ನಾವು ಅದಕ್ಕೆ ಸ್ವಲ್ಪ ಲೆಮನ್ ಹಾಕಬೇಕಾಗುತ್ತೆ. ಬರೀ ಲೆಮನಲ್ಲಿ ಕೂದಲನ್ನು ನಾವು ಮಾಡಬಾರ್ದು, ಯಾಕಂದರೆ ಕೂದಲನ್ನು ಡ್ರೈ ಮಾಡುತ್ತೆ ಅದು. ಮತ್ತು ವೈಟ್ ಅಂದರೆ ಕೂದಲಿಗೆ ಅಷ್ಟು ಒಳ್ಳೆಯದಲ್ಲ, ಕೂದಲು ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಎಗ್ ಹಾಕಿದರೆ ಎಗ್ ಹಾಕಿದರೆ ಸ್ವಲ್ಪ ಲೆಮನ್ ಹಾಕ್ತೀನಿ, ಅದು ಸ್ಮೆಲ್ ಆಗುತ್ತೆ. ಮತ್ತು ಹೇರ್ ಗ್ರೋತ್ ಇದು ಸಹ ಒಳ್ಳೆಯದು. ಲೆಮನ್ನು ಸ್ಮೆಲ್ಲು ಬರೋದು, ಮೇಯ್ನಾಗಿ ಸ್ಮೆಲ್ ಬರೋದಿಲ್ಲ, ಎಗ್ ಸ್ಮೆಲ್ ಬರೋಲ್ಲ ಅಂತ ನನಗೆ ಹಾಕೋದು. ಬೇರೆ ಕರ್ಡ್ ಆ್ಯಡ್ ಮಾಡ್ಬೋದು. ಮತ್ತು ಬಿಸಿನೀರಿದ್ರೆ ಆ್ಯಡ್ ಮಾಡ್ಕೊಂಡು ತಲೆಗೆ ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ನಿಮಗೆ ಟೈಮ್ ಇಟ್ಟು ಅಂದರೆ 1 ಅವರ್ ಬಿಟ್ಟು ನೀವು ತಲೆಯನ್ನು ವಾಶ್ ಮಾಡಬೇಕಾಗುತ್ತೆ. ನಾನು ಆಲ್ರೆಡಿ ಏನು ಹಾಕಿಲ್ಲ ಅಂತಾರೆ ಆಲ್ರೆಡಿ ನೋಡಿ, ನನಗೆ ಸ್ವಲ್ಪ ಇದೆ ಅಂದರೆ ಒಂಥರ ಕೂದಲಿಗೆ ಒಂದು 3 ಅಲ್ಲ, ಒಂದು ಫ್ರೈಡೇ ನಾನು ಲಾಸ್ಟ್ ಸ್ನಾನ ಮಾಡಿ ಒಂದು 3 ಡೇಸ್ ಆಗುತ್ತೆ ನನಗೆ ಕೂದಲು ಒಂಥರ ನೆತ್ತಿಯಲ್ಲೇ ಒಂಥರ ಆಯಿಲ್ ಥರ ಆಗಿಬಿಡುತ್ತೆ ನನಗೆ. ಹಾಗಾಗಿ ಅದಕ್ಕೆ ನಾನು ಒಂದು 3 ಡೇಸ್ 4 ಡೇಸ್ ಒಳಗೆ ನಾನು ತಲೆಗೆ ಸ್ನಾನ ಮಾಡ್ಕೊಳ್ತೀನಿ. ಜಾಸ್ತಿ ಟೈಮ್ ತೊಗೊಂಡ್ರೆ ತುಂಬ ಎಣ್ಣೆ ಆ ಥರ ಆಗುತ್ತೆ. ನನ್ನ ಕೂದಲೇ ಹಾಗೆ ನೆತ್ತಿಯಲ್ಲಿ ಆಗೋದಿಲ್ಲ, ಇಲ್ಲೇನು ಅಷ್ಟು ಆಗೋದಿಲ್ಲ, ನೆತ್ತಿಯಲ್ಲಿ ಸ್ವಲ್ಪ ನೋಡ್ತೀನಿ ಹಿಂಗೆ ಒಂಥರ ಶೈನಿ ಕಾಣಿಸ್ತಾ ಇದೆಲ್ಲ, ಸ್ವಲ್ಪ ಅದು ಬಿಟ್ಕೊಂಡು ಬರುತ್ತೆ. ಅಂದರೆ ಲಾಸ್ಟ್ ಎಣ್ಣೆ ಬಗ್ಗೆ ನಾನು ಹೇಳಿದ್ದೆ, ಹೇರ್ ಆಯಿಲ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆ
ಫಸ್ಟಿಗೆ ಫ್ರೆಂಡ್ಸ್ ನಾನು ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟ್, ಮತ್ತು ನಾನು ಇದು ತಲೆಗೆ ಪ್ಯಾಕ್ ಹಾಕ್ಕೊಳ್ತೀನಿ. ಪ್ಯಾಕ್ ಹಾಕೋಕ್ಕೆ ನಾನು ಬರ್ತಾನೆ ಬ್ರಷ್ ತೊಗೊಂಡು ಬಂದೆ, ಬ್ರಷ್ ಮತ್ತು ಬಾಚಣಿಗೆ. ಇದು ಮೆಹಂದಿ ಅಂಥದ್ದೆಲ್ಲ ಹಾಕ್ಕೊಳ್ಬೋದು, ಮೆಹಂದಿನ ಹಾಕ್ಬೋದು ಬ್ರಷಿಂದ. ಇನ್ನು ಓಪನು ಮಾಡಿದೆ, ನಾವು ಹೊಸತ್ತು ತಂದಿರೋದು. ನಾನು ಅಲ್ಲಿರಬೇಕಾದ್ರೆ, ಬೆಂಗಳೂರಲ್ಲಿರಬೇಕಾದ್ರೆ ಇಲ್ಲಿ ಪಾರ್ಲರ್ಗೆ ಹೋಗಿ ಹಾಕ್ಕೊಳ್ತಿದ್ದೆ, ಯಾಕಂದ್ರೆ ಕೈಗೆಲ್ಲ ಮೆಹಂದಿ ಆಗ್ತದೆ ಅಂದ್ಕೊಂಡು. ಅದು ನಂಗೆ ಅಷ್ಟು ನೀಟಾಗಿ ಹಾಕ್ಕೊಳಕ್ಕಾಗ್ತಿರಲಿಲ್ಲ. ಅಂದರೆ ಎಲ್ಲ ಕಡೆ ಚೆನ್ನಾಗಿ ಅವ್ರ ಪಾರ್ಲರಲ್ಲಿ ಆದರೆ ಅವರು ನೀಟಾಗಿ ಎಲ್ಲ ಹಾಕ್ತಾರೆ. ಅಂದರೆ ಒಂದು ಎಳೆ ಬಿಡೋದಾಗಿ ಫುಲ್ಲು ಚೆನ್ನಾಗಿ ಚೆನ್ನಾಗಿ ಅವರು ಮೆಹಂದಿ ಹಚ್ತಾ ಇದ್ರು. ಹಾಗಾಗಿ ನಾನು ಅಲ್ಲೇ ಹಚ್ಚಿ ಮತ್ತು ಮನೆಗೆ ಬಂದು ಒಂದು 2-3 hours ಇದ್ದು ಮತ್ತು ಪುನಃ ಅಲ್ಲಿ ಹೋಗಿ ತಲೆಗೆ ವಾಶ್ ಮಾಡ್ಕೊಂಡ್ಬರ್ತಿದ್ದೆ. ಅಂದರೆ ಕೈಗೆ ಏನಾಗ್ತಾರಲ್ಲ ಮೆಹಂದಿ, ಇಲ್ಲ ಗೊತ್ತಲ್ಲ ನಿಮ್ಮ ಮೆಹಂದಿ ಬಂದುಬಿಟ್ಟು ಕೈಗೆಲ್ಲ ಆದರೆ ಒಂದು 3-4 days ಹೋಗೋದಿಲ್ಲ, ಆ ಥರ ತೆಗಿಲಿಕ್ಕಾಗ್ತದೆ. ಹಾಗಾಗಿ ಫ್ರೆಂಡ್ಸ್, ಈಗ ನಾನು ಅದಕ್ಕೋಸ್ಕರ ಈಗ ಬ್ರಷ್ ಇಲ್ಲಿ ಪಾರ್ಲರಿಗೆಲ್ಲ ಅಷ್ಟು ಹೋಗೋಕ್ಕಾಗೋದಿಲ್ಲ ಅಂತ ನಾನು ಯೋಚನೆ ಮಾಡಲಿಲ್ಲ ಇಲ್ಲಿ ಪಾರ್ಲರ್ಗೆ ಹೋಗ್ತೀನ ಎಂತಂತ. ಈಗ ನಾನು ಐಬ್ರೋಸ್ ಮಾಡಬೇಕು, ಆದರೆ ಹೋಗ್ತೀನ ನನಗೆ ಡೌಟು. ನನಗೆ ಸ್ವಲ್ಪ ಭಯ ಇದೆ, ಅಂದರೆ ಅಂದರೆ ಸ್ವಲ್ಪ ನನಗೆ ಮೊದಲಲ್ಲಿ ಬೆಂಗಳೂರಲ್ಲಿ ಹೋಗಿ ಒಂದು ಅಭ್ಯಾಸ ಅಲ್ವಾ. ಅಂದರೆ ಪಾರ್ಲರಿಗೆ ಹೋಗಿ ಐಬ್ರೋಕ್ಕೆಲ್ಲ ಹೋಗ್ತಾ ಇದ್ದೆ ನಾನು, ಅಲ್ಲಿ ಹೋಗಿ ಅಭ್ಯಾಸ ಆಗಿದ್ದೆ. ಇಲ್ಲಿ ಹೇಗೆ ಮಾಡ್ತಾರೆ ಅಂತ ಇಲ್ಲ, ಚೆನ್ನಾಗಿ ಮಾಡ್ಬೋದು, ಆದರೆ ನಮ್ಗೆ ಗೊತ್ತಿಲ್ಲ, ಹೊಸ ಪ್ಲೇಸ್ ಅಲ್ವಾ, ಹೇಗೆ ಮಾಡ್ತಾರೆ ಏನೋ. ನಾವು ಇದ್ದದೆಲ್ಲ ಹಾಳು ಮಾಡಿದರೆ ಕಷ್ಟ ಅಂತ. ಬರಲಿ ಇನ್ನೂ ಬರಲಿ ನೋಡೋಣ. ನಂಗೆ ತುಂಬ ಆಗಲೇ ಇಲ್ಲ, ತುಂಬ ಇದಾಯಿತು, ಚೆನ್ನಾಗಿ ಕಾಣಿಸ್ತೇನೆ ಅಂದರೆ ಒಂದು ಸಲ ಹೋಗಿ ಐಬ್ರೋಸ ಮಾಡ್ಕೊಂಡು ಬರಬೇಕಾಗುತ್ತೆ, ಐಬ್ರೋ ಶೇಪ್ ಮಾಡಿಸ್ಬೇಕಾಗುತ್ತೆ. ಓಕೆ, ಈಗ ನಾನು ಬ್ರಷ್ ಇದೆ ಇದೇ ಥರ ಇದೆ, ಇವರದ್ದು ದೊಡ್ಡ ಇತ್ತು ಇದು ಬಾಚಣಿಗೆ ಬಾಚ್ಕೊಳ್ಬೋದು. ಮತ್ತು ಇದರಲ್ಲಿ ಬ್ರಷ್ ಮತ್ತು ಚೆಂದ ಮಾಡಿ ವಾಶ್ ಮಾಡಿ, ಬಿಸಿನೀರಲ್ಲಿ ವಾಶ್ ಮಾಡಿ ನೀಟಾಗಿ ತೆಕ್ಕೊಳ್ಬೇಕು. ಓಕೆ, ಈಗ ನಾನು ಏನೇನು ಹಾಕ್ತೀನಿ, ಎಷ್ಟೆಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಕತ್ತಿಗೆ ಸಹ ತಂದಿಟ್ಕೊಂಡಿದ್ದೀನಿ ಕಟ್ ಮಾಡೋಕ್ಕೆ, ಹೊಸ ಪ್ಯಾಕೆಟಲ್ಲಿ ಓಪನ್ ಮಾಡಿ ಬೌಲಿಗೆ ಹಾಕ್ಕೊಳ್ತೀನಿ. ಎಲ್ಲ ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಸ್ಮೆಲ್ ಅದರದ್ದು ಎಷ್ಟು ನ್ಯಾಚುರಲ್ ಇದೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಸ್ಮೆಲ್ ಅಂತ. ಅಷ್ಟು ನ್ಯಾಚುರಲ್ ಆಗಿದೆ ಸ್ಮೆಲ್ಲು. ಕರಿ ಲೀವ್ಸು ಗೊತ್ತಲ್ಲ, ಹೇರ್ ಗ್ರೋತ್ಗೆ, ಫುಡ್ಗೆ ಎಲ್ಲ ತುಂಬ ಬ್ಲ್ಯಾಕ್ ಮಾಡುತ್ತೆ ನಮ್ಮ ಹೇರನ್ನು. ಕರಿಬೇವು ಗೊತ್ತೇ ಇರುತ್ತೆ ನಿಮಗೆ. ಲೆಮನ್ ಎಷ್ಟು ತಗೊಂಡಿದ್ದೀನಿ, ಸಾಕು, ಜಾಸ್ತಿ ಬೇಡ. ನಿಮಗೆ ಲೆಮನ್ ಬೇಡಾದರೆ ಬಿಟ್ಬೇಡಿ, ಪರವಾಗಿಲ್ಲ. ಇಲ್ಲ ಇದು ಎಗ್ ಸಹ ಬೇಡಾದರೆ ಎಗ್ ಬದಲು ಇದು ಕರ್ಡ್ ಎಣ್ಣೆ, ನನಗೆ ಎಗ್ಗನ್ನು ಬೇಕಾದರೆ ಇನ್ನೊಂದು ಎಗ್ ಆ್ಯಡ್ ಮಾಡ್ಬೋದು. ನಾನಿನ್ನೊಂದು
ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ನಾನು, ವಾಟರ್ ಆ್ಯಡ್ ಮಾಡ್ತೀನಿ ನಾನು. ಒಂಥರ ಒಂದು ತಿಕ್ ಪೇಸ್ಟ್ ಆಗಬೇಕು, ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಬೇಡ, ಯಾಕಂದರೆ ತಲೆ ಹಾಕಿದ ತಕ್ಷಣ ಅದು ಮೆಲ್ಟ್ ಹಾಕಿಬಿಡು. ತಿಕ್ಕಾಗಿ ಒಂದು ಪೇಸ್ಟ್ ಆಗಿ ಮಾಡಬೇಕು ನಾನು. ಈ ಥರ ಮುಚ್ಚಿ ಇಡಬೇಕು, ಒಂದು 10 to 15 ಮಿನಿಟ್ಸ್ ಇಟ್ಟು ಮತ್ತೆ ತಲೆಗೆ ಅಪ್ಲೈ ಮಾಡಬೇಕು. ಓಕೆ, 15 ಮಿನಿಟ್ಸ್ ಮೇಲೆ ಆಯಿತು, 15 ಮಿನಿಟ್ಸ್ ಮೇಲೆ ಆಯಿತು. ಸ್ವಲ್ಪ ತಿಕ್ಕಾಗಿದೆ ಇದು. ನಾನೀಗ ನೀರು ಆ್ಯಡ್ ಮಾಡ್ತೀನಿ, ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಆ್ಯಡ್ ಮಾಡ್ತೀನಿ. ಓಕೆ, ನಾನೀಗ ನೀರು ಆ್ಯಡ್ ಮಾಡಿ ಕರೆಕ್ಟಾಗಿ ನೋಡಿ ಥರ ಮಾಡಿದ್ದೀನಿ. ಇದನ್ನೀಗ ನನ್ನ ಹೇರಿಗೆ ಅಪ್ಲೈ ಮಾಡ್ತೀನಿ. ಹೇರಿಗೆ ಅಪ್ಲೈ ಮಾಡೋ ಮುಂಚೆ ಕೂದಲನ್ನು ಚೆನ್ನಾಗಿ ಬಾಚ್ಕೊಂಡಿರಬೇಕು. ಯಾಕಂದರೆ ಕೂದಲು ಸಿಕ್ಕಿರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಆಲ್ರೆಡಿ ನಾನು ಬಾಚ್ಕೊಂಡಿದ್ದೀನಿ. ಆದರೆ ಇನ್ನೊಂದ್ಸಲ ಬಾಚ್ಕೊಳ್ತೀನಿ. ಚೂರು ಸಿಕ್ಕಿರಬಾರ್ದು, ಗಂಟಿರಬಾರ್ದು, ನಾಟ್ ಅಂತೆಲ್ಲ ಹೇಳ್ತಾರಲ್ಲ, ಅದು ಇರಬಾರ್ದು. ಈ ಥರ ಪಾರ್ಟ್ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ಎಲ್ಲ ಕಡೆ ಈಸಿ ಆಗುತ್ತೆ. ಮತ್ತು ನಿಮಗೆ ಯಾವುದು ಏನು ಹೇಳ್ತಾರೆ ಕಂಫರ್ಟ್ ಅನಿಸುತ್ತೆ, ಯಾವ ರೀತಿ ಹಚ್ಚಿದ್ರೆ ಒಳ್ಳೆ ಆ ಥರ ಹಚ್ಕೋಬೋದು. ಇದೇ ಥರ ಹಚ್ಕೋಬೇಕು, ಅದೇ ಥರ ಹಚ್ಕೋಬೇಕಂತ ಏನಿಲ್ಲ. ನೀಟಾಗಿ ಎಲ್ಲ ಕಡೆ ಹೋದ್ರೆ ಆಯ್ತು ಅಷ್ಟೇ. ಬ್ರಷ್ ತುಂಬ ಯೂಸ್ ಆಗುತ್ತೆ. ಇದು ಬ್ರಷ್ನಿಂದ ಕೂದಲು ಎಳೆ ಕೂಸೋಗುತ್ತೆ. ಕೈಯಲ್ಲಿ ಇದು ಈ ಬ್ರಷ್ನಿಂದ ಯೂಸ್ ಮಾಡಿ ತುಂಬ ಟೈಮ್ ಸೇವ್ ಆಗುತ್ತೆ ಮತ್ತು ನೀಟಾಗಿ ಹೋಗುತ್ತೆ. ಮತ್ತು ಇನ್ನು ಬುಡಕ್ಕೆ ಇದು ಕೈ ಬ್ರಷು ಅಷ್ಟು ಹೋಗಲ್ಲ ಅಂತ ಕೈಯಲ್ಲೇ ಮೇನ್ ಸ್ಕಾಲ್ಪಿಗೆ ಹೋಗಬೇಕಲ್ವ. ಮಾಸ್ಕ್ ಅನ್ನೋದು ತಲೆ ಕೂದಲಿಗೆ ಮಾತ್ರ ಅಲ್ಲದೆ ನಮ್ಮದು ಸ್ಕಾಲ್ಪಿಗೂ ಹೋಗಬೇಕು. ಹೇರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದಷ್ಟು ನೋಡಿ, ನಾನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಹೇರಿಗೆ. ಆದಷ್ಟು ಮನೆಯಲ್ಲಿ ಓಲ್ಡ್ ಕ್ಲಾತ್ ಹಾಕೊಳ್ಳಿ, ಅಂದರೆ ಯೂಸ್ ಮಾಡೋದು ಓಲ್ಡ್ ಬಟ್ಟೆ ಇದ್ದದ್ದು ಹಾಕೊಳ್ಳಿ. ಯಾಕಂದರೆ ಬಟ್ಟೆಗೆಲ್ಲ ಆಗುತ್ತೆ, ಇದು ಕಲೆ ಹೋಗುತ್ತೆ ಇಲ್ಲ ಗೊತ್ತಿಲ್ಲ, ವಾಶ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಇದು ನನಗೆ ಹೇರಿಗೆ ಚೆನ್ನಾಗಿ ಎಲ್ಲ ಕಡೆ ಚೆನ್ನಾಗಿ ನೀಟಾಗಿ ಮತ್ತು ಈ ಬ್ರಷ್ನ ಸಹಾಯದಿಂದಲೇ ಎಲ್ಲ ನೀಟಾಗಿ ಸೈಡಲ್ಲಿ ಎಲ್ಲ ಹಚ್ಚಿದ್ದೀನಿ. ಇದು ಹಚ್ಚುವಾಗ ನಾವು ದೋಷ ಮಾಡಬಾರ್ದು, ಚೆನ್ನಾಗಿ ಹಚ್ಚಬೇಕು. ಯಾಕಂದರೆ ಇದು ಎಲ್ಲ ಕಡೆ ಹೋಗ್ಬೇಕಲ್ಲ, ನಾವು ಇಷ್ಟು ಮಾಡಿದ್ದು ಪ್ರಯೋಜನ ಆಗಬೇಕಲ್ಲ, ಹಾಗಾಗಿ. ಈಗ ನಾನು ಎಲ್ಲ ಕಡೆ ಹಚ್ಚಿದ್ದೀನಿ ನೋಡಿ, ಕರೆಕ್ಟ್ ಆಯ್ತದು. 1 ಸ್ಪೂನ್ ಅಂದರೆ ಕರೆಕ್ಟ್ ಆಯಿತು. ಓಕೆ, ಈಗ ನಾನು 30 ಮಿನಿಟ್ಸ್ ಇಲ್ಲ 1 ಅವರ್ ನೋಡ್ತೀನಿ. ನೋಡಿಬಿಟ್ಟು ತಲೆಯನ್ನು ಚೆನ್ನಾಗಿ ಕೂದಲನ್ನು ವಾಶ್ ಮಾಡ್ಕೊಳ್ತೀನಿ. ಒಂದು 1 ಅವರ್ ಇದ್ದರೆ ಒಳ್ಳೆಯದು. ಇಷ್ಟು ಮಾಡಿದ್ದಕ್ಕೂ 1 ಅವರ್ ಬಿಟ್ಟು ಸಾಲು ಮಾಡಿದರೆ ಒಳ್ಳೆಯದು. ಅದರದ್ದು ಅಂಶ ಎಲ್ಲ ನಮ್ಮ ಕೂದಲ ಬುಡಕ್ಕೆ ಹೋಗಿ ನಮ್ಮ ಹೇರ್ ಗ್ರೋತ್ ಇನ್ನೂ ಚೆನ್ನಾಗಾಗುತ್ತೆ. ರಿಸಲ್ಟ್ ಹೇಗೆ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಓಕೆ, ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.